ಜಮಖಂಡಿ ಮಾರ್ಗವಾಗಿ ಹೋಗುತ್ತಿರುವ ಬಸ್ ನಂಬರ್ K63F0140 ಬರುವ KSRTC ಬಸ್ ಹುಬ್ಳಿ ಘಟಕದ ಕಂಡಕ್ಟರ್ ಒಬ್ಬ ಮಹಿಳೆಗೆ ಮಾಡಿರುವಂಥ ಅನ್ಯಾಯ ಏನು ಅಂದ್ರೆ, ಒಬ್ಬ ಮಹಿಳೆ ಸೌದತ್ತಿಯಿಂದ ರಾಮದುರ್ಗ ಟಿಕೆಟ್ ತೆಗೆದಿದ್ದು, ಆದರೆ ಆ ಮಹಿಳೆ ರಾಮದುರ್ಗ ಇಳಿಬೇಕಾಗಿತ್ತು. ಯಾಕಂದರೆ ಆ ಮಹಿಳೆ ಒಬ್ಬಳೇ ಆಗಿದ್ದರಿಂದ ಮಧ್ಯರಾತ್ರಿ ಆಗಿತ್ತು. ಹೆದರಿಕೆಯಾಗಿ ಅವಳು ಜೊತೆಗೆ ಯಾರು ಇರುವವರೊಂದಿಗೆ ಹೇಳಿದಾಳೆ. ಅಂದರೆ ಅವರು ನಮ್ಮ ಮುಂದಿನ ಊರಿಗೆ ನಮ್ಮ ಜೊತೆಗೆ ಇಳಿದು ಬೆಳಗ್ಗೆ ಹೋಗು ಅಂತ ಹೇಳಿದರು. ಆಯಿತು ಅಂತ ಮಹಿಳೆ ರಾಮದುರ್ಗ ಇಳಿಲಿಲ್ಲ, ಮುಂದೆ ಬರುವ ಊರಿಗೆ ಕೆಳಗೆ ಇಳಿದರು. ಆದರೆ ಆ ಕಂಡಕ್ಟರ್ ಏನು ನೀನು ರಾಮದುರ್ಗ ಟಿಕೆಟ್ ತೆಗೆದುಕೊಂಡು ಎಲ್ಲಿ ಇಳಿತಿ ಏನು ಅಂತ ಅವಳಿಗೆ ಬೆದರಿಸಿ ವಾಪಸ್ ಬಸ್ಸಿನಲ್ಲಿ ಏರು, ಇಲ್ಲ ಅಂದರೆ ನಿನ್ನ ಆಧಾರ್ ಕಾರ್ಡ್ ಕಸಿದುಕೊಂಡು ಹೋಗುತ್ತೀನಿ, ವಾಪಸ್ ಬಸ್ಸಿನಲ್ಲಿ ಏರು, ನೀನು ವಾಪಸ್ ರಾಮದುರ್ಗ ಇಳಿಸ್ತೀನಿ ಅಂತ ಹೇಳಿ ಬಸ್ಸಿನಲ್ಲಿ ಏರಿಸಿದನು. ಆ ಮಹಿಳೆ ಅವಳು ಮುಂದೆ ಸೌದತ್ತಿಯಿಂದ ರಾಮದುರ್ಗ ಟಿಕೆಟ್ ತೆಗೆದುಕೊಂಡು ಟಿಕೆಟ್ ಹರಿದು ಹಾಕಿ ಆ ಮಹಿಳೆಗೆ ಮುಂದೆ ಲೋಕಾಪುರದಿಂದ ಟಿಕೆಟ್ ಕೊಟ್ಟು ಆ ಮಹಿಳೆಗೆ ಮಧ್ಯರಾತ್ರಿ ಲೋಕಾಪುರದಲ್ಲಿ ಇಳಿಸಿದರು. ಬಸ್ಸಿನಲ್ಲಿ ಇರುವ ನೆಟ್ಟಿಗರು ಮಹಿಳೆಗೆ ವಿಚಾರಣೆ ಮಾಡಿ ಕೇಳಿದರು. ಆ ಮಹಿಳೆ ಆದ ಘಟನೆ ಬಗ್ಗೆ ಹೇಳಿದರು. ಆದರೆ ನೆಟ್ಟಿಗರು ಆ ಮಹಿಳೆಗೆ ಕೇಳಿದರು, ನಿಮ್ಮ ಮನೆಯಲ್ಲಿ ಯಾರಾದರೂ ಫೋನ್ ನಂಬರ್ ಇದ್ದರೆ ಹೇಳಿ, ಫೋನ್ ಹಚ್ಚಿ ಕೊಡುತ್ತೇನೆ ಎಂದು ಹೇಳಿದಾಗ ಆ ಮಹಿಳೆ ನನ್ನ ಹತ್ತಿರ ನಂಬರ್ ಇಲ್ಲ ಅಂತ ಹೇಳಿದರು. ಆಗ ನೆಟ್ಟಿಗರು ಹೇಳಿದರು, ನೀನು ಏಕೆ ಬಸ್ಸಿನಲ್ಲಿ ಏರಬಾರದಿತ್ತು ಅಂತ ಹೇಳಿದರು. ಆ ಮಹಿಳೆ ಹೇಳ್ತಾರೆ, ನನಗೆ ರಾಮದುರ್ಗ ಬಿಡ್ತೀನಿ ಅಂತ ಕಂಡಕ್ಟರ್ ಹೇಳಿದರು, ಅದಕ್ಕೆ ನಾನು ಏರಿದೆ. ಇಲ್ಲ, ಈಗ ಮುಂದೆ ಬರುವುದು ಲೋಕಾಪುರ, ನಿನಗೆ ರಾಮದುರ್ಗ ಹೇಗೆ ಬಿಡ್ತಾರೆ ಅಂತ ಹೇಳಿದಾಗ ನನಗೆ ಗೊತ್ತಾಗಿಲ್ಲ ಅಂತ ಮಹಿಳೆ ಹೇಳಿದರು. ಅದಕ್ಕೆ ನೆಟ್ಟಿಗರು ಹೇಳಿದರು, ನೀವು ಈಗ ಲೋಕಾಪುರ ಇಳಿದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗು, ಅಲ್ಲಿ ಬೆಳಗ್ಗೆ ಆಗುವವರೆಗೆ ಇದ್ದು ಬೆಳಗ್ಗೆ ನಿಮ್ಮ ಊರಿಗೆ ಹೋಗು, ಅಥವಾ ಈ ಟಿಕೆಟ್ ತೆಗೆದುಕೊಂಡು ಕಂಪ್ಲೇಂಟ್ ಮಾಡು. ಮಧ್ಯರಾತ್ರಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದರೆ ಏನು ಮಾಡೋದು ಅಂತ ನೆಟ್ಟಿಗರು ಹೇಳುತ್ತಿದ್ದರು. ಧನ್ಯವಾದ. ಯಾರು ನೋಡ್ರಿ, ಅರವತ್ತು ಟಿಕೆಟ್ ಯಾರು ನೋಡ್ರಿ, ಟಿಕೆಟ್ ಯಾರು ನೋಡ್ರಿ, ಅದ್ರ ಪಾಸ್